ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಇದು ನಮ್ಮ ಪ್ರೌಢಶಾಲಾ ಮತ್ತು ಅಂಡರ್ 14 ಮಕ್ಕಳ ಕ್ರೀಡಾಕೂಟ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮತ್ತು ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆ ವತಿಯಿಂದ ನಡೀತಕ್ಕಂಥದ್ದು. ಇದು ಈ ಒಂದು ಸ್ಪರ್ಧೆಯಲ್ಲಿ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ನಮ್ಮ ನಗರದ ಬೇತಲ್ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಮುಷ್ಟೂರು ಅಂಜುರಿ ಕ್ಯಾಂಪ್ನ ಮಕ್ಕಳು ಸೇರಿ ರಾಜ್ಯ ಮಟ್ಟದಲ್ಲಿ ಇದು ವಿನ್ನರ್ಸ್ ಆಗಿ ಇವತ್ತು ನಮ್ಮ ಗಂಗಾವತಿಗೆ ಒಳ್ಳೆಯ ಕೀರ್ತಿಯನ್ನ ಹೆಸರನ್ನ ತಂದಿದ್ದಾರೆ. ಸೊ ಈ ದಿಶೆಯಲ್ಲಿ ಈ ಪಾರಿತೋಷಿಕವನ್ನ ಪಡೆದಿರ್ತಕ್ಕಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಆ ಸಂಸ್ಥೆಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಬಳಗಕ್ಕೆ ಮತ್ತು ಅದೇ ರೀತಿ ನಮ್ಮ ಮುಷ್ಟೂರು ಅಂಜುರಿ ಕ್ಯಾಂಪ್ನ ಮುಖ್ಯ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದೇ ರೀತಿ ನಮ್ಮ ಗಂಗಾವತಿ ತಾಲೂಕಿನಿಂದ ಇದು ವಿವಿಧ ತಂಡಗಳು ಕಬಡ್ಡಿ, ಖೋ-ಖೋ ಮತ್ತು ಕರಾಟೆ ಇತ್ಯಾದಿ ವಿಷಯಗಳಲ್ಲಿ ಇನ್ನೂ ಬಹುಮಾನಗಳನ್ನ ಗಳಿಸ್ತಕ್ಕಂಥ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದಾರೆ. ಸೊ ಈ ರಾಜ್ಯ ಮಟ್ಟದ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಗಂಗಾವತಿಗೆ ಒಳ್ಳೆ ಹೆಸರು ಆಗಲಿ ಅಂತ ಹೇಳಿ ನಾನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ರಾಜ್ಯ ಮಟ್ಟದ 4ನೇ ಮಿನಿ ಕ್ರೀಡಾಕೂಟದಲ್ಲಿ ನಮ್ಮ ಗಂಗಾವತಿ ತಾಲೂಕಿನ ಬೇತಲ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಮುಷ್ಟೂರು ಅಂಜುರಿ ಕ್ಯಾಂಪ್ ಈ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಪ್ರತಿನಿಧಿಸಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಇದೆಲ್ಲ ನಮಗೆ ಬಹಳ ಹೆಮ್ಮೆಯ ವಿಷಯವಾಗಿದ್ದು ಇದಕ್ಕೆ ಸಹಕರಿಸಿದವರಂತ ಫಸ್ಟ್ ನಮ್ಮ PO ಸರ್ ಯಾವಾಗಲೂ ಅವರು ನಮ್ಮ ಮೀಟಿಂಗಲ್ಲಿ ಹೇಳ್ತಾ ಇರ್ತಾರೆ, ಮಕ್ಕಳನ್ನು ಬೆಳೆಸಬೇಕು, ನಮ್ಮ ತಾಲೂಕು ರಾಜ್ಯ ಮಟ್ಟದಲ್ಲಿ ಸ್ಥಾನವನ್ನು ಗಳಿಸ್ಬೇಕಂತ ಹೇಳಿ. ನಮಗೆ ಬಹಳಷ್ಟು ಖುಷಿಯಾದ ವಿಷಯ. ಯಾಕಂದ್ರೆ ನಮ್ಮ PDCS ಎಲ್ಲರೂ ಯಾವಾಗಲೂ ಬೆನ್ತಟ್ಟಿ ನಿಲ್ತಕ್ಕಂಥ ವ್ಯಕ್ತಿ ಅವರು. ಜೊತೆಗೇನೆ ಬೇತಲ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಿನ್ಸಿಪಲ್ ಸರ್ ಆಗಿರ್ತಕ್ಕಂತಹ ರಾಜು ಸರ್ ಆಗಿರ್ಬೋದು, ಅವರು ಸಹ ಬಹಳಷ್ಟು ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡಿ, ಆ ಮೇಡಮ್ ಅವರು ಸಹ ಎಲ್ಲರೂ ಪ್ರೋತ್ಸಾಹ ನೀಡಿ ಬಹಳ ಇವತ್ತು ಈ ಒಂದು ರಾಜ್ಯ ಮಟ್ಟದಲ್ಲಿ ವಿಜೇತರಾಗಬೇಕಾದ್ರೆ ಎಲ್ಲರೂ ಕಾರಣೀಕರ್ತರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಕೃಷ್ಣಪ್ಪ ಸರ್ ಸಹ ನಮಗೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ವಿಜೇತರಾಗಲು ಬಹಳಷ್ಟು ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಜೊತೆಗೆ ಈ ಒಂದು ಬೇತಲ್ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಕ್ಕಂತಹ ಸ್ನೇಹಿತರಾಗಿರ್ತಕ್ಕಂತಹ ಯಮನೂರಪ್ಪ ಸರ್ ಸಹ ಬಹಳಷ್ಟು ಅಸೋಸಿಯೇಷನ್ ಅನ್ನು ಕಟ್ಟಿಕೊಂಡು ಈ ಮಕ್ಕಳು ಇಷ್ಟು ಬೆಳಿಲಿಕ್ಕೆ ಅವ್ರದ್ದು ಬಹಳಷ್ಟು ಕಾರಣೀಕರ್ತರಾಗಿದ್ದಾರೆ ಅಂತ ಹೇಳಿ ನಾನು 4 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. First of all, I would like to inform you that we have secured first in mini Olympics conducted by the government of Karnataka.
This is the first time that our Koppal district has got secured this place. I would thank everyone, our students, our parents, and the department, BO sir, and everyone for supporting us in this. I would like to encourage all the other schools also, so that they participate in other events, not only handball. There is volleyball, throwball, then kabaddi, kho. So I would encourage all the other schools to encourage their children to participate and get name and fame, not only to Gangavati but also for our whole district. Thank you. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.